ನಮಸ್ಕಾರ ವೀಕ್ಷಕರೇ. ತಮಿಳುನಾಡು ರಾಜಕೀಯದಲ್ಲಿ ಚುನಾವಣೆಯ ಹೊಸ್ತಿಲಲ್ಲೇ ಸಂಭವಿಸಿರುವ ಒಂದು ದಿಢೀರ್ ಬೆಳವಣಿಗೆ ಇದೀಗ ರಾಜ್ಯ ರಾಜಕಾರಣವನ್ನೇ ಅಲ್ಲೋಲಕಲ್ಲೋಲ ಮಾಡಿದೆ. ಭಾರತೀಯ ಜನತಾ ಪಕ್ಷಕ್ಕೆ ರಾಜೀನಾಮೆ ನೀಡಿರುವ ವಿಚಾರ, ಅದರಲ್ಲೂ ತಮಿಳುನಾಡು ಬಿಜೆಪಿ ರಾಜಕಾರಣದಲ್ಲಿ ಪ್ರಮುಖ ಮುಖವಾಗಿದ್ದ ನಾಯಕನೊಬ್ಬ ಹುದ್ದೆ ತ್ಯಜಿಸಿರುವ ಸುದ್ದಿ ಭಾರೀ ಹಲ್ಚಲ್ಗೆ ಕಾರಣವಾಗಿದೆ. ಈ ಬೆಳವಣಿಗೆ ಕೇವಲ ಪಕ್ಷದ ಒಳಗಿನ ವಿಷಯವಾಗಿಯೇ ಉಳಿಯದೆ ಇಡೀ ತಮಿಳುನಾಡು ರಾಜಕೀಯದ ಮುಂದಿನ ದಿಕ್ಕಿನ ಕುರಿತು ಹಲವಾರು ಊಹಾಪೋಹಗಳಿಗೆ ದಾರಿ ಮಾಡಿಕೊಟ್ಟಿದೆ. ವೀಕ್ಷಕರೇ, ತಮಿಳುನಾಡು ಭಾರತೀಯ ಜನತಾ ಪಕ್ಷದ ಮಾಜಿ ರಾಜ್ಯಾಧ್ಯಕ್ಷರಾಗಿದ್ದ ಕೆ. ಅಣ್ಣಾಮಲೈಯವರು ಪಕ್ಷದ ಪ್ರಮುಖ ಸಂಘಟನಾ ಹುದ್ದೆಯಿಂದ ಕೆಳಗಿಳಿದಿರುವುದಾಗಿ ಅಧಿಕೃತವಾಗಿ ಘೋಷಿಸಿದ್ದಾರೆ. ಚುನಾವಣೆ ಸಮೀಪಿಸುತ್ತಿರುವ ಈ ಸಮಯದಲ್ಲಿ ಈ ನಿರ್ಧಾರ ಹೊರಬಿದ್ದಿರುವುದರಿಂದ ಸಹಜವಾಗಿಯೇ ರಾಜಕೀಯ ವಲಯದಲ್ಲಿ ಅಚ್ಚರಿ, ಕುತೂಹಲ ಮತ್ತು ಚರ್ಚೆ ಆರಂಭವಾಗಿದೆ. ಈ ನಿರ್ಧಾರಕ್ಕೆ ಅವರು ನೀಡಿರುವ ಕಾರಣ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಮೂಡಿಬರುತ್ತಿರುವ ರಾಜಕೀಯ ವಿಶ್ಲೇಷಣೆಗಳು ಈಗ ತಮಿಳುನಾಡು ರಾಜಕೀಯದ ಕೇಂದ್ರಬಿಂದುವಾಗಿವೆ. ಅಣ್ಣಾಮಲೈಯವರು ನೀಡಿರುವ ಸ್ಪಷ್ಟನೆಯ ಪ್ರಕಾರ ತಮ್ಮ ತಂದೆಯ ಅನಾರೋಗ್ಯವೇ ಈ ನಿರ್ಧಾರಕ್ಕೆ ಪ್ರಮುಖ ಕಾರಣ. ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಮುನ್ನ ಪಕ್ಷವು ಅವರಿಗೆ 6 ಪ್ರಮುಖ ವಿಧಾನಸಭಾ ಕ್ಷೇತ್ರಗಳ ಉಸ್ತುವಾರಿ ಹೊಣೆಗಾರಿಕೆಯನ್ನು ವಹಿಸಿತ್ತು. ಈ ಕ್ಷೇತ್ರಗಳಲ್ಲಿ ಪಕ್ಷದ ಸಂಘಟನೆ ಬಲಪಡಿಸುವುದು, ಕಾರ್ಯಕರ್ತರನ್ನು ಚುರುಕುಗೊಳಿಸುವುದು, ಚುನಾವಣಾ ತಂತ್ರ ರೂಪಿಸುವುದು ಮುಂತಾದ ಜವಾಬ್ದಾರಿಗಳು ಅವರ ಮೇಲಿದೆ. ಆದರೆ ಕುಟುಂಬದ ಆರೋಗ್ಯ ಸಮಸ್ಯೆ ಎದುರಾದ ಹಿನ್ನೆಲೆಯಲ್ಲಿ ಇಷ್ಟು ವ್ಯಾಪಕವಾಗಿ ಪ್ರವಾಸ ಮಾಡುವುದು ಹಾಗೂ ನಿರಂತರ ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವುದು ತಮ್ಮಿಂದ ಸಾಧ್ಯವಾಗುತ್ತಿಲ್ಲ ಎಂದು ಅವರು ತಿಳಿಸಿದ್ದಾರೆ. ವೀಕ್ಷಕರೇ, ತಮಿಳುನಾಡು ಬಿಜೆಪಿ ಸಂಘಟನೆಯಲ್ಲಿ ಅಣ್ಣಾಮಲೈಯವರಿಗೆ ನೀಡಲಾಗಿದ್ದ ಕ್ಷೇತ್ರಗಳು ಸಿಂಗನಲ್ಲೂರು, ಮಧುರೈ ದಕ್ಷಿಣ, ವಿರುಗಂಬಕ್ಕಂ, ಕಾರೈಕುಡಿ, ಶ್ರೀವೈಕುಂಠಂ ಮತ್ತು ಪದ್ಮನಾಭಪುರಂ ಎಂಬ 6 ಮಹತ್ವದ ವಿಧಾನಸಭಾ ಕ್ಷೇತ್ರಗಳಾಗಿವೆ. ಈ ಎಲ್ಲಾ ಕ್ಷೇತ್ರಗಳು ರಾಜಕೀಯವಾಗಿ ಸೂಕ್ಷ್ಮವಾಗಿದ್ದು, ಪ್ರತಿಯೊಂದು ಕ್ಷೇತ್ರದಲ್ಲೂ ವಿಭಿನ್ನ ಸಾಮಾಜಿಕ ಸಮೀಕರಣಗಳು ಮತ್ತು ರಾಜಕೀಯ ಸವಾಲುಗಳಿವೆ. ಇಂತಹ ಕ್ಷೇತ್ರಗಳ ಉಸ್ತುವಾರಿ ಹೊತ್ತಿದ್ದ ನಾಯಕನೊಬ್ಬ ದಿಢೀರಾಗಿ ಹುದ್ದೆ ತ್ಯಜಿಸಿರುವುದು ಪಕ್ಷದ ಒಳಗೂ ಚರ್ಚೆಗೆ ಕಾರಣವಾಗಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅಣ್ಣಾಮಲೈಯವರು ತಮ್ಮ ಹಿನ್ನೆಲೆಯನ್ನು ನೆನಪಿಸಿಕೊಂಡರು. ಐಪಿಎಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ನಂತರ ರಾಜಕೀಯಕ್ಕೆ ಪ್ರವೇಶಿಸಿದ ಅವರು ಸಾರ್ವಜನಿಕ ಜೀವನದಲ್ಲಿ ಶಿಸ್ತು, ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಮುಖ್ಯವಾಗಿ ನೋಡುತ್ತಾ ಬಂದಿದ್ದಾರೆ. ಆದರೆ ಇದೀಗ ತಂದೆಯ ಅನಾರೋಗ್ಯದ ಕಾರಣದಿಂದಾಗಿ ಆಗಾಗ್ಗೆ ಪ್ರಯಾಣಿಸಲು ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ಪ್ರಸ್ತುತ ತಮ್ಮ ಉಸ್ತುವಾರಿಯಲ್ಲಿರುವ ಕ್ಷೇತ್ರಗಳನ್ನು ಮರುಹಂಚಿಕೆ ಮಾಡುವಂತೆ ರಾಜ್ಯ ಬಿಜೆಪಿ ಅಧ್ಯಕ್ಷ ನೈನಾರ್ ನಾಗೇಂದ್ರನ್ ಅವರನ್ನು ವಿನಂತಿಸಿದ್ದೇನೆ ಎಂದು ಅವರು ಸ್ಪಷ್ಟಪಡಿಸಿದರು. ನನ್ನ ತಂದೆಯನ್ನು ನೋಡಿಕೊಳ್ಳುವುದು ನನ್ನ ಮೊದಲ ಕರ್ತವ್ಯ. ಕುಟುಂಬದ ಜವಾಬ್ದಾರಿಯ ಮುಂದೆ ರಾಜಕೀಯ ಹುದ್ದೆ 2ನೇ ಸ್ಥಾನದಲ್ಲಿದೆ. ಪಕ್ಷವು ನನ್ನ ವಿನಂತಿಯನ್ನು ಪರಿಗಣಿಸುತ್ತದೆ ಎಂಬ ನಂಬಿಕೆ ನನಗಿದೆ. ಈ ಕ್ಷೇತ್ರಗಳನ್ನು ನೋಡಿಕೊಳ್ಳಲು ಇತರ ಸಮರ್ಥ ಕಾರ್ಯಕರ್ತರನ್ನು ಮರುಹಂಚಿಕೆ ಮಾಡಲಾಗುತ್ತದೆ ಎಂದು ಅಣ್ಣಾಮಲೈಯವರು ಸುದ್ದಿಗಾರರಿಗೆ ತಿಳಿಸಿದರು. ಈ ಹೇಳಿಕೆಯ ಮೂಲಕ ಅವರು ರಾಜಕೀಯಕ್ಕಿಂತ ಕುಟುಂಬವನ್ನು ಮೊದಲಿಗಿಟ್ಟಿರುವ ಸಂದೇಶವನ್ನು ನೀಡಿದ್ದಾರೆ. ವೀಕ್ಷಕರೇ, ಈ ಘೋಷಣೆಯ ನಂತರ ತಮಿಳುನಾಡು ಬಿಜೆಪಿ ವಲಯದಲ್ಲಿ ಹಲವು ಪ್ರಶ್ನೆಗಳು ಮೂಡಿವೆ. ಇದು ಕೇವಲ ತಾತ್ಕಾಲಿಕ ಸಂಘಟನಾ ಬದಲಾವಣೆನಾ ಅಥವಾ ಅಣ್ಣಾಮಲೈಯವರ ರಾಜಕೀಯ ಭವಿಷ್ಯದಲ್ಲಿ ದೊಡ್ಡ ತಿರುವಿನ ಸೂಚನೆನಾ ಎಂಬ ಚರ್ಚೆ ಆರಂಭವಾಗಿದೆ. ಈ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯತ್ನದಲ್ಲೇ ಇದೀಗ ಮತ್ತೊಂದು ರಾಜಕೀಯ ಆಯಾಮ ಸೇರಿಕೊಂಡಿದೆ. ಅದೇನೆಂದರೆ, ತಮಿಳುನಾಡು ರಾಜಕೀಯದಲ್ಲಿ ಹೊಸದಾಗಿ ರೂಪುಗೊಂಡು ಭಾರೀ ಸದ್ದು ಮಾಡುತ್ತಿರುವ ಪಕ್ಷ ತಮಿಳಗ ವೆಟ್ರಿ ಕಳಗಂ, ಅಂದರೆ ಟಿವಿಕೆ. ದಳಪತಿ ವಿಜಯ್ ಅವರ ನೇತೃತ್ವದಲ್ಲಿ ಈ ಪಕ್ಷ ಅಧಿಕೃತವಾಗಿ ರಾಜಕೀಯ ಅಂಗಳಕ್ಕೆ ಪ್ರವೇಶಿಸಿದ್ದು 2026ರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿ ಘೋಷಿಸಿದೆ. ಈ ಘೋಷಣೆಯ ನಂತರ ತಮಿಳುನಾಡು ರಾಜಕೀಯದಲ್ಲಿ ಹೊಸ ಚಲನೆ ಕಾಣಿಸಿಕೊಂಡಿದೆ. ವೀಕ್ಷಕರೇ, ದಳಪತಿ ವಿಜಯ್ ಎಂಬ ಹೆಸರು ಕೇವಲ ಸಿನಿರಂಗದಲ್ಲಷ್ಟೇ ಅಲ್ಲ, ಜನಸಾಮಾನ್ಯರ ಮನಸ್ಸಿನಲ್ಲಿ ದೊಡ್ಡ ಸ್ಥಾನ ಪಡೆದಿದೆ. ಅವರ ಅಭಿಮಾನ ಬಳಗ, ಯುವಜನತೆ ಮತ್ತು ಹೊಸ ರಾಜಕೀಯ ನಿರೀಕ್ಷೆಗಳು ಟಿವಿಕೆ ಪಕ್ಷದತ್ತ ಮುಖ ಮಾಡುತ್ತಿವೆ. ಇಂತಹ ಸಮಯದಲ್ಲೇ ಅಣ್ಣಾಮಲೈಯವರು ಬಿಜೆಪಿ ಸಂಘಟನಾ ಹುದ್ದೆಯಿಂದ ಕೆಳಗಿಳಿದಿರುವುದು ಅವರು ಟಿವಿಕೆ ಸೇರಬಹುದೇ ಎಂಬ ಊಹಾಪೋಹಗಳಿಗೆ ಇಂಧನ ಒದಗಿಸಿದೆ. ಈ ಊಹಾಪೋಹಗಳಿಗೆ ಕಾರಣವಾದ ಮತ್ತೊಂದು ಪ್ರಮುಖ ಘಟನೆಯೆಂದರೆ ಕರೂರಿನಲ್ಲಿ ನಡೆದ ಟಿವಿಕೆ ರ್ಯಾಲಿಯ ಸಂದರ್ಭದಲ್ಲಿ ಸಂಭವಿಸಿದ ಕಾಲ್ತುಡಿತ. ಈ ಘಟನೆ ತಮಿಳುನಾಡು ರಾಜಕೀಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿತ್ತು. ಸಾಮಾನ್ಯವಾಗಿ ಇಂತಹ ಸಂದರ್ಭಗಳಲ್ಲಿ ರಾಜಕೀಯ ನಾಯಕರು ಪರಸ್ಪರ ಆರೋಪ ಪ್ರತ್ಯಾರೋಪಗಳಲ್ಲಿ ತೊಡಗಿಕೊಳ್ಳುವುದು ರೂಢಿ. ಆದರೆ ಅಣ್ಣಾಮಲೈಯವರ ಪ್ರತಿಕ್ರಿಯೆ ಎಲ್ಲರ ಗಮನ ಸೆಳೆಯಿತು. ವೀಕ್ಷಕರೇ, ಕರೂರಿನಲ್ಲಿ ನಡೆದ ಟಿವಿಕೆ ರ್ಯಾಲಿಯಲ್ಲಿ ಸಂಭವಿಸಿದ ಕಾಲ್ತುಡಿತದ ವೇಳೆ ಅಣ್ಣಾಮಲೈಯವರು ರಾಜಕೀಯ ಲಾಭಕ್ಕಾಗಿ ಕೆಸರೆರಚಾಟ ಮಾಡುವ ಮಾರ್ಗವನ್ನು ಆಯ್ಕೆ ಮಾಡಿಲ್ಲ. ಬದಲಾಗಿ ಅವರು ಘಟನೆಯ ಗಂಭೀರತೆಯನ್ನು ಅರ್ಥಮಾಡಿಕೊಂಡು ಹೊಣೆಗಾರಿಕೆಯ ಮಾತುಗಳನ್ನು ಆಡಿದರು. ಈ ಸಂದರ್ಭದಲ್ಲಿ ಅವರು ನೀಡಿದ ಪ್ರತಿಕ್ರಿಯೆ ವಿಜಯ್ ಬೆಂಬಲಿಗರ ನಡುವೆ ವ್ಯಾಪಕವಾಗಿ ವೈರಲ್ ಆಗಿತ್ತು.
ಅಣ್ಣಾಮಲೈಯವರು ಈ ಘಟನೆ ಬಗ್ಗೆ ಮಾತನಾಡುತ್ತಾ ಟಿವಿಕೆ ನಾಯಕ ವಿಜಯ್ ಅವರನ್ನು ನೇರವಾಗಿ ಆರೋಪಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದರು. ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದ ವಿಜಯ್ ಅವರ ಮೇಲೆ ನೇರ ಆರೋಪ ಮಾಡುವುದಿಲ್ಲ. ಆದರೆ ಈ ಘಟನೆಯ ಹೊಣೆಗಾರಿಕೆ ಯಾರ ಮೇಲಿದೆ ಎಂಬುದನ್ನು ತನಿಖೆಯಿಂದ ತಿಳಿಯಬೇಕು ಎಂದು ಅವರು ಹೇಳಿದ್ದರು. ಈ ನಿಲುವು ರಾಜಕೀಯ ವಲಯದಲ್ಲಿ ಅಪರೂಪದ ಮತ್ತು ಸಂಯಮಿತ ಪ್ರತಿಕ್ರಿಯೆಯಾಗಿ ಗುರುತಿಸಲಾಯಿತು. ಅಣ್ಣಾಮಲೈಯವರು ಈ ಸಂದರ್ಭದಲ್ಲಿ ತಮಿಳುನಾಡು ಪೊಲೀಸರ ಪಾತ್ರದ ಕುರಿತು ಗಂಭೀರ ಪ್ರಶ್ನೆಗಳನ್ನು ಎತ್ತಿದ್ದರು. ಪೂರ್ವ ಎಚ್ಚರಿಕೆಗಳಿದ್ದರೂ ಸಹ ಜನಸಂದಣಿಯನ್ನು ಸಮರ್ಪಕವಾಗಿ ನಿರ್ವಹಿಸಲು ರಾಜ್ಯ ಪೊಲೀಸರು ವಿಫಲರಾಗಿದ್ದಾರೆ ಎಂದು ಅವರು ಆರೋಪಿಸಿದರು. 500 ಪೊಲೀಸರನ್ನು ನಿಯೋಜಿಸಲಾಗಿದೆ ಎಂದು ಡಿಜಿಪಿ ಹೇಳಿಕೊಂಡರು. ಆದರೆ ನೆಲದ ಮೇಲೆ 100 ಜನಕ್ಕೂ ಕಡಿಮೆ ಪೊಲೀಸರು ಇದ್ದರು. ಆಂಬ್ಯುಲೆನ್ಸ್ಗಳು ಕೂಡ ಪ್ರವೇಶಿಸಲು ಸಾಧ್ಯವಾಗದ ಕಿರಿದಾದ ಲೇನ್ನಲ್ಲಿ ರ್ಯಾಲಿಗೆ ಅನುಮತಿ ನೀಡಲಾಗಿದೆ. ಇಂತಹ ಅನುಮೋದನೆಗಳನ್ನು ನೀಡುವ ಮೊದಲು ಪೊಲೀಸರು 100 ಬಾರಿ ಯೋಚಿಸಬೇಕು ಎಂದು ಅವರು ಸುದ್ದಿಗಾರರಿಗೆ ತಿಳಿಸಿದ್ದರು. ಈ ಹೇಳಿಕೆಗಳು ಆಡಳಿತಾರೂಢ ಡಿಎಂಕೆ ಸರ್ಕಾರದ ವಿರುದ್ಧವೂ ತೀಕ್ಷ್ಣ ಟೀಕೆಯಾಗಿ ಪರಿಣಮಿಸಿತು. ರಾಜ್ಯದಲ್ಲಿ ಜನಸಂದಣಿಯ ಅಸಮರ್ಪಕ ನಿರ್ವಹಣೆ ಪದೇ ಪದೇ ಎದುರಾಗುತ್ತಿರುವ ಸಮಸ್ಯೆಯಾಗಿದೆ ಎಂದು ಅವರು ಹೇಳಿದರು. ಇಂತಹ ದುರಂತಗಳು ಮರುಕಳಿಸದಂತೆ ತಡೆಯಲು ಆಡಳಿತ ಮತ್ತು ಪೊಲೀಸ್ ವ್ಯವಸ್ಥೆ ಹೊಣೆಗಾರಿಕೆಯಿಂದ ವರ್ತಿಸಬೇಕು ಎಂಬ ಸಂದೇಶವನ್ನು ಅವರು ನೀಡಿದರು. ಇದಕ್ಕಿಂತಲೂ ಹೆಚ್ಚು ಗಮನ ಸೆಳೆದ ವಿಷಯವೆಂದರೆ ಈ ದುರಂತದ ಕುರಿತು ಅಣ್ಣಾಮಲೈ ಅವರು ಕೇಂದ್ರ ತನಿಖಾ ದಳದ ತನಿಖೆಗೆ ಒತ್ತಾಯಿಸಿದ್ದು. ಈ ಘಟನೆಯ ಸತ್ಯವನ್ನು ಹೊರಗೆ ತರಲು ಸಿಬಿಐ ತನಿಖೆ ಅಗತ್ಯ, ಜವಾಬ್ದಾರಿ ಮರೆತ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕು ಎಂದು ಅವರು ಹೇಳಿದರು. ಇದು ಟಿವಿಕೆ ರ್ಯಾಲಿಯ ವಿಷಯದಲ್ಲೂ ಅವರು ತಟಸ್ಥ ಮತ್ತು ನ್ಯಾಯಪರ ನಿಲುವು ತಾಳಿದ್ದಾರೆ ಎಂಬ ಸಂದೇಶವನ್ನು ನೀಡಿತು. ವೀಕ್ಷಕರೇ, ಈ ಎಲ್ಲ ಬೆಳವಣಿಗೆಗಳನ್ನು ಒಟ್ಟಾಗಿ ನೋಡಿದಾಗ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತದೆ. ಅಣ್ಣಾಮಲೈಯವರ ರಾಜಕೀಯ ನಿಲುವುಗಳಲ್ಲಿ ಇತ್ತೀಚೆಗೆ ಕಂಡುಬರುತ್ತಿರುವ ಬದಲಾವಣೆಗಳು ಅವರ ಭವಿಷ್ಯದ ರಾಜಕೀಯ ದಿಕ್ಕಿನ ಸೂಚನೆಯೇ ಎಂಬುದಾಗಿದೆ. ಬಿಜೆಪಿ ಸಂಘಟನಾ ಹುದ್ದೆಯಿಂದ ಕೆಳಗಿಳಿಯುವುದು, ವಿಜಯ್ ಅವರ ವಿಷಯದಲ್ಲಿ ಸಂಯಮಿತ ಹಾಗೂ ಸಹಾನುಭೂತಿಯ ನಿಲುವು ತಾಳುವುದು ಮತ್ತು ಟಿವಿಕೆ ವಿರುದ್ಧ ತೀವ್ರ ಟೀಕೆ ಮಾಡದಿರುವುದು, ಈ ಎಲ್ಲ ಅಂಶಗಳು ಊಹಾಪೋಹಗಳಿಗೆ ದಾರಿ ಮಾಡಿವೆ. ಆದರೆ ವೀಕ್ಷಕರೇ, ಇಲ್ಲಿ ಒಂದು ಸಂಗತಿ ಸ್ಪಷ್ಟ. ಅಣ್ಣಾಮಲೈ ಅವರು ತಮ್ಮ ರಾಜೀನಾಮೆ ಅಥವಾ ಹುದ್ದೆ ತ್ಯಾಗವನ್ನು ಯಾವುದೇ ಹೊಸ ಪಕ್ಷ ಸೇರ್ಪಡೆಯೊಂದಿಗೆ ಅಧಿಕೃತವಾಗಿ ಜೋಡಿಸಲಿಲ್ಲ. ಅವರು ನೀಡಿರುವ ಏಕೈಕ ಕಾರಣ ತಂದೆಯ ಅನಾರೋಗ್ಯ. ಹೀಗಾಗಿ ಟಿವಿಕೆ ಸೇರ್ಪಡೆ ಕುರಿತು ಹರಿದಾಡುತ್ತಿರುವ ಮಾತುಗಳು ಸದ್ಯ ಊಹಾಪೋಹದ ಮಟ್ಟದಲ್ಲೇ ಇವೆ. ತಮಿಳುನಾಡು ರಾಜಕೀಯ ಇತಿಹಾಸದಲ್ಲಿ ಹಲವು ಬಾರಿ ಇಂತಹ ಊಹಾಪೋಹಗಳು ನಿಜವಾಗಿರುವ ಉದಾಹರಣೆಗಳು ಇವೆ. ಹಾಗೆಯೇ ಹಲವಾರು ಬಾರಿ ಅವು ಕೇವಲ ರಾಜಕೀಯ ಚರ್ಚೆಯಾಗಿ ಮಾತ್ರ ಉಳಿದ ಉದಾಹರಣೆಗಳೂ ಇವೆ. ಹೀಗಾಗಿ ಅಣ್ಣಾಮಲೈ ಅವರ ಮುಂದಿನ ನಡೆ ಏನು ಎಂಬುದು ಸ್ಪಷ್ಟವಾಗಲು ಇನ್ನಷ್ಟು ಕಾಲ ಕಾಯಬೇಕಾಗುತ್ತದೆ. ವೀಕ್ಷಕರೇ, 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿರುವ ಈ ಸಮಯದಲ್ಲಿ ಪ್ರತಿ ನಾಯಕನ ಚಲನವಲನಕ್ಕೂ ವಿಶೇಷ ಮಹತ್ವ ಸಿಗುತ್ತಿದೆ. ಟಿವಿಕೆ ಪಕ್ಷದ ಚಟುವಟಿಕೆಗಳು ದಿನೇ ದಿನೇ ಚುರುಕಾಗುತ್ತಿವೆ. ವಿಜಯ್ ಅವರ ಸಾರ್ವಜನಿಕ ಸಭೆಗಳು, ರಾಜಕೀಯ ಸಂದೇಶಗಳು ಮತ್ತು ಹೊಸ ಪಕ್ಷದ ರೂಪುರೇಷೆಗಳು ಜನಮನ ಸೆಳೆಯುತ್ತಿವೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಪ್ರಮುಖ ನಾಯಕನೊಬ್ಬ ಸಂಘಟನಾ ಹುದ್ದೆಯಿಂದ ಹಿಂದೆ ಸರಿದಿರುವುದು ರಾಜಕೀಯ ಲೆಕ್ಕಾಚಾರಗಳಲ್ಲಿ ಹೊಸ ಸಮೀಕರಣಗಳನ್ನು ಹುಟ್ಟುಹಾಕಿದೆ. ಬಿಜೆಪಿ ಪಕ್ಷದೊಳಗೂ ಈ ಬೆಳವಣಿಗೆಯನ್ನು ವಿಭಿನ್ನವಾಗಿ ವಿಶ್ಲೇಷಿಸಲಾಗುತ್ತಿದೆ. ಕೆಲವರು ಇದನ್ನು ಸಂಪೂರ್ಣವಾಗಿ ವೈಯಕ್ತಿಕ ಕಾರಣದಿಂದ ತೆಗೆದುಕೊಂಡ ನಿರ್ಧಾರ ಎಂದು ನೋಡುತ್ತಿದ್ದರೆ, ಮತ್ತೊಬ್ಬರು ಇದರಲ್ಲಿ ರಾಜಕೀಯ ತಂತ್ರದ ಛಾಯೆ ಕಾಣಿಸುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಪಕ್ಷದ ಅಧಿಕೃತ ವಲಯದಿಂದ ಇದುವರೆಗೂ ಯಾವುದೇ ವಿವಾದಾತ್ಮಕ ಪ್ರತಿಕ್ರಿಯೆ ಬಂದಿಲ್ಲ ಎಂಬುದು ಗಮನಾರ್ಹವಾದ ಅಂಶವಾಗಿದೆ. ವೀಕ್ಷಕರೇ, ಒಟ್ಟಾರೆ ಹೇಳುವುದಾದರೆ ಅಣ್ಣಾಮಲೈ ಅವರ ಈ ನಿರ್ಧಾರ ತಮಿಳುನಾಡು ರಾಜಕೀಯದಲ್ಲಿ ಒಂದು ಹೊಸ ಚರ್ಚೆಯ ಅಧ್ಯಾಯವನ್ನು ಆರಂಭಿಸಿದೆ. ಅವರು ಮುಂದುವರೆದು ಯಾವ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ, ಬಿಜೆಪಿ ಪಕ್ಷದಲ್ಲಿ ಅವರ ಪಾತ್ರ ಏನಾಗಲಿದೆ, ಅಥವಾ ಅವರು ಹೊಸ ರಾಜಕೀಯ ವೇದಿಕೆಯನ್ನು ಆಯ್ಕೆ ಮಾಡಿಕೊಳ್ಳಲಿದ್ದಾರೆ ಎಂಬುದು ಮುಂದಿನ ದಿನಗಳಲ್ಲಿ ಮಾತ್ರ ಸ್ಪಷ್ಟವಾಗಲಿದೆ. ಈ ಎಲ್ಲ ಬೆಳವಣಿಗೆಗಳು ತಮಿಳುನಾಡು ರಾಜಕೀಯದ ಮುಂದಿನ ದಿಕ್ಕನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಎಂಬುದು ಸ್ಪಷ್ಟವಾಗಿದೆ. ನಾವು ಈ ವಿಷಯಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಹೊಸ ಬೆಳವಣಿಗೆಯನ್ನು ನಿಮಗೆ ನಿಖರವಾಗಿ ಮತ್ತು ಸಮಯಕ್ಕೆ ಸರಿಯಾಗಿ ತಲುಪಿಸುತ್ತೇವೆ. ಇಷ್ಟೆಲ್ಲ ವಿವರಗಳೊಂದಿಗೆ ತಮಿಳುನಾಡು ಬಿಜೆಪಿ ರಾಜಕಾರಣದಲ್ಲಿ ಸಂಭವಿಸಿದ ಈ ದಿಢೀರ್ ಬೆಳವಣಿಗೆ, ಅಣ್ಣಾಮಲೈ ಅವರ ನಿರ್ಧಾರ ಮತ್ತು ಟಿವಿಕೆ ಸೇರ್ಪಡೆ ಕುರಿತ ಊಹಾಪೋಹಗಳ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡಿದ್ದೇವೆ. ಮುಂದಿನ ಅಪ್ಡೇಟ್ಗಳಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ ಅನ್ನು ನಿರಂತರವಾಗಿ ವೀಕ್ಷಿಸುತ್ತಿರಿ. ಧನ್ಯವಾದಗಳು.